ಚಿಂಪು, ಏನ್ರಿ? ನಿಮ್ಮನ್ನ ನೋಡ್ತಾ ಇದ್ರೆ ನಂಗೊಂದು ಅನ್ಸುತ್ತೆ. ಏನಂತ? ನೀವು ಯಾವಾಗ್ಲೂ ಇಷ್ಟೊಂದು ನಗ್ತಾ ಇರ್ತೀರಲ್ಲ, ಅದ್ರ ಮಧ್ಯೇನು? ಅದ್ರ ಮಧ್ಯೆ ಏನಿಲ್ಲ ನೀವು ಅನ್ಕೊಳ್ಳೋದು ಅಷ್ಟೇ ತಪ್ಪದು. ಯಾವಾಗಲೂ ನಗ್ತಾ ಇರ್ತೀವಿ ಅನ್ನೋ ಮಾತ್ರಕ್ಕೆ ನಮ್ಮ ಹತ್ರ ಏನು ಬೇಜಾರಿಲ್ಲ ಅಥವಾ ದುಃಖ ಇಲ್ಲ ಅಂತಲ್ಲ. ಯಾಕಂದ್ರೆ ಎಲ್ಲ ಜಿ ಕನ್ನಡ ಶೋಸ್ ನೋಡ್ತೀರಾ, ಕಲರ್ಸ್ ಕನ್ನಡ ಶೋಸ್ ನೋಡ್ತೀರಾ, ಮಜಾ ಟಾಕೀಸ್ ಆಗಿರ್ಬೋದು, ಮಜಾ ಭಾರತ ಆಗಿರ್ಬೋದು, ಕಾಮಿಡಿ ಕಿಲಾಡಿಗಳು ಆಗಿರ್ಬೋದು. ಅದ್ರಲ್ಲಿ ಒಬ್ರೊಬ್ರು ಎಷ್ಟೆಷ್ಟು ನೋವು ಅನುಭವಿಸ್ತಾ ಇರ್ತಾರೆ ಅಂತ ಅವ್ರ ಜೊತೆಲಿದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಆದ್ರೆ ಒಂದ್ ಹೇಳೋದೇನಂದ್ರೆ, ಎಷ್ಟೇ ನೋವು ಇರ್ಬೋದು, ಏನೇ ಇರ್ಬೋದು, ಬಟ್ ಎ ಡೇ ವಿದೌಟ್ ಲಾಫ್ಟರ್ ಇಸ್ ಎ ಡೇ ವೇಸ್ಟೆಡ್ ಅಂತ ನಮ್ಮ ಸುಜನ್ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಅದಕ್ಕೆ ನಾನು ಅದನ್ನ ಪಾಲಿಸಿ ತಗೊಂಡು ಯಾವಾಗಲೂ ನಾನು ಅದೇ ಇರೋದು, ಹಂಗೆ ಇರ್ತೀನಿ ಕೂಡ. ಎಷ್ಟೇ ನೋವಿದ್ರು ಸೊಲ್ಯೂಷನ್ ನಾವು ನಗುನೇ ಅದಕ್ಕೆ ಕಾರಣ ಆಗಿರ್ಬೇಕು, ಅಷ್ಟೇ ನನ್ನ ಪಾಲಿಸಿ. ಅದಕ್ಕೆ ನಾನು ಯಾವಾಗಲೂ ನಗ್ತಾನೆ ಇರ್ತೀನಿ. ನೀವು ನಗ್ತಾನೆ ಇರಿ, ಬೇರೆಯವ್ರು ನಗಿಸ್ತಾ ಇರಿ. ಗೊತ್ತಾಯ್ತಲ್ವಾ? ನೀವು ನಗ್ತಾ ಇರಿ, ಬೇರೆಯವ್ರನ್ನ ನಗಿಸ್ತಾ ಇರಿ. ನಗುನೇ ಜೀವನ. ಕಷ್ಟಗಳು ಈಗ ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನಗು ಮುಖದ ಮೇಲೆ ಇದ್ರೆ ನಿಮ್ಮನ್ನ ಗುರುತಿಸೋರು 1000 ಜನ ಇರ್ತಾರೆ. ಸ್ಮೈಲಿಂಗ್. ಅರ್ಥ ಆಯ್ತಾ?